ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು. ಇನ್ನು ಅವರ ಇಷ್ಟವಾದಂತಹ ತೋಟದಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಅವರ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಕಣಿನಹುಂಡಿಯಲ್ಲಿ, ಮೈಸೂರಿನ ಹೊರವಲಯದಲ್ಲಿರುವಂಥ ಕಣಿನಹುಂಡಿಯಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು. ಸದ್ಯ ಇಲ್ಲಿನ ಸ್ಥಳೀಯರಾದಂಥ ಸಂದೀಪ್ ರವರು ಇದರಲ್ಲಿ ಮಾತನಾಡಿಸ್ತೀನಿ. ಬ್ರದರ್, ಜಾನಕಿ ಅಮ್ಮ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನರೊಟ್ಟಿಗೆ ಯಾವ ರೀತಿ ಬೆರೀತಾ ಇದ್ರು? ಅಂದರೆ ತುಂಬ ಮೃದು ಮನಸ್ಸು ಸರ್. ನಾವು ಟಿ ವಿಲಿ ಏನು ನೋಡ್ತಿದ್ವಿ, ಅವರು ಕಂಠ ಯಾವ ರೀತಿ ಇತ್ತು ಅವ್ರ ಮನಸ್ಸು ಅದೇ ರೀತಿ ತುಂಬ ಮೃದುವಾಗಿತ್ತು ಸರ್. ಅಂದರೆ ರಾತ್ರಿ ಒಂದು 9 ಗಂಟೆಯಲ್ಲಿ ವಿಷಯ ಗೊತ್ತಾದಾಗ ತುಂಬ ದುಃಖ ಆಯಿತು ಸರ್ ಎಲ್ರಿಗೂ. ದುಃಖದ ಜೊತೆಗೆ ಅದು ನಮ್ಮ ಕಣಿನಹುಂಡಿ ಗ್ರಾಮದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಅಂತ ಒಂದು ಕರೆ ಬಂದಾಗ ಇನ್ನೂ ತುಂಬ ಖುಷಿ ಆಯಿತು ಸರ್. ನಮ್ಮೂರಿಗೂ ಒಂದು ಹೆಮ್ಮೆ ಅದು. ಹಂಗಾಗಿ ಅವ್ರ ಸಾವಿನ ಸುದ್ದಿನೂ ಅಷ್ಟೇ ದುಃಖ ತಂತು. ಅವ್ರ ಪಾರ್ಥಿವ ಶರೀರ ಇಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಅಂದಾಗ ಸ್ವಲ್ಪ ನಮಗೂ ಖುಷಿ ಆಯಿತು ಸರ್. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇರ್ತಿದ್ರು? ನೀವೇನಾದ್ರು ಮಾತಾಡ್ಸಿದ್ರಾ ಇಲ್ಲಿ ಬಂದಂಥ? ಇಲ್ಲ ಸರ್, ಮಾತಾಡ್ಸಿಲ್ಲ ನಾವು. ಅಂದರೆ ನೋಡ್ತಾ ಇದ್ವಿ ಸರ್, ವೀಕೆಂಡಲ್ಲಿ ಎಲ್ಲ ಬಂದಾಗ ಅವರು ಕುಟುಂಬದ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಕಾಲ ಕಳೀತಿದ್ರು ಸರ್. ಅಲ್ಲೇ ಆ ಕಡೆ ಎಲ್ಲ ಅಲ್ಲಿ ಫುಲ್ಲು ಅಲ್ಲಿ ಸೇರ್ತಿದ್ರು. ಶನಿವಾರ ಭಾನುವಾರ ಹಿಂಗೆ ವೀಕೆಂಡ್ ಇದ್ದಾಗ ಹಬ್ಬದ ಟೈಮಲ್ಲೆಲ್ಲ ಬಂದು ಎಲ್ಲ ತುಂಬ ಖುಷಿಯಿಂದ ಒಂದು ಬೆಳಿಗ್ಗೆ ಬಂದರೆ ಸಂಜೆ ಒಂದು 5-5:30 ತನಕ ಇದ್ದು ಎಲ್ಲರೂ ಹೋಗೋ ಬರೋ ಜನಗಳೆಲ್ಲರನ್ನೂ ಮಾತಾಡ್ಸ್ಕೊಂಡು ತುಂಬ ಒಡನಾಟ ಚೆನ್ನಾಗಿತ್ತು ಸರ್ ನಮ್ಮೂರಲ್ಲಿ. ಅಂದರೆ ಮಗುವಿನಂತ ಮನಸ್ಸು ಜಾನಕಮ್ಮ ತುಂಬ ಸರ್. ಅದು ಮಗು ಅಂದರೆ ಮಗುನೇ ಸರ್. ಅವರು ಅಷ್ಟು ಮೃದು ಮನಸ್ಸು ಅಂದರೆ ಅಷ್ಟು ಮೃದು ಮನಸ್ಸು. ಅವರು ವಾಯ್ಸು ಯಾವ ರೀತಿ, ಒಂದು ಕಂಠ ಯಾವ ರೀತಿ ಇತ್ತು ಅದೇ ರೀತಿ ಅವ್ರ ಮನಸ್ಸು ಅದೇ ರೀತಿ ಇತ್ತು ಸರ್. ಅವರು ತೀರೋಗಿದ್ದಾರೆ, 88 ವರ್ಷ ತೀರೋಗಿದ್ದಾರೆ ಅಂತ ತುಂಬ ದುಃಖ ಆಯಿತು. ಆಗಲ್ಲದೆ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. ಒಂದು 15-20 ಭಾಷೆಯಲ್ಲಿ ಆಡಿದ್ದಾರೆ. ಅದು ಕನ್ನಡದಲ್ಲಿ ಹೆಚ್ಚು ಭಾಷೆಯಲ್ಲಿ ಆಡಿದ್ದಾರೆ ಅಂದಾಗ ನಮಗೆ ತುಂಬ ಖುಷಿ ಆಯಿತು ಸರ್. ಸಂಗೀತದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡವರು. ಹಾಗಾಗಿ ಅಂದರೆ ನಮ್ಗೆ ತುಂಬ ದುಃಖ ಆಯಿತು ಸರ್ ನಮ್ಮ ಗ್ರಾಮಸ್ಥರಿಗೆ. ರಾತ್ರಿ SP ಸಾಹೇಬರು, DSP ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟ್ರು, ನಮ್ಮ ಗ್ರಾಮ ಪಂಚಾಯತಿ PDO ಸಾಹೇಬರು ಎಲ್ಲರೂ ಬಂದು ಒಂದು ರಾತ್ರಿ 11:30 ನಮ್ಮ ಇಲ್ಲಿ ಅವ್ರ ಜಾಗನ ನೋಡ್ಕೊಂಡು ಹೋದ್ರು ಸರ್. ಎಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಅಂದಾಗ ಈ ಸ್ಪಾಟ್ ಹೇಳಿದ್ರು. ಇಲ್ಲಿಗೆ ಎಲ್ಲರ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೌದೆ ಆಗ್ಬೋದು, ಈ ಬಂಧು ಜನಗಳಿಗೆ ಕಾರ್ಗಳಿಗಾಗ್ಬೋದು, ಬೈಕ್ಗಳಿಗಾಗ್ಬೋದು, ಪಾರ್ಕಿಂಗ್ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದನ್ನೆಲ್ಲ ಇಲ್ಲಿ ರಾತ್ರಿನೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಇದಿಷ್ಟು ಗ್ರಾಮಸ್ಥರಾದಂಥ ಸಂದೀಪ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.